ಸ್ಟೂಡೆಂಟ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಕೊಲಿಜೇಟಿವ್ ಪ್ರಾಪರ್ಟೀಸ್ ಅಂಡ್ ಡಿಟರ್ಮಿನೇಷನ್ ಆಫ್ ಮೋಲಾರ್ ಮಾಸ್ ಎಂಬ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಈಗಾಗಲೇ ನಿಮಗೆ ಮೋಲಾರ್ ಮಾಸ್ ಕಾನ್ಸೆಪ್ಟ್ ಗೊತ್ತಿದೆ ಅಲ್ವಾ? ಮೋಲಾರ್ ಮಾಸ್ ಮೇಲೆ ನಾವು ಈಗಾಗಲೇ ವಿಡಿಯೋನ ಮಾಡಿದೀವಿ. ಫಸ್ಟ್ ಇಯರ್ ನಲ್ಲೂ ನಾವು ಇದನ್ನ ಸ್ಟಡಿ ಮಾಡಿದ್ವಿ. ಮೋಲಾರ್ ಮಾಸ್ ಅಂದ್ರೆ ಏನು, ಮೋಲಾರ್ ಮಾಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಬೇಸಿಕ್ ಮೆಥಡ್ ಅಲ್ಲಿ ಈಗಾಗಲೇ ಕಲ್ತಿದ್ದೀವಿ. ಕೊಲಿಜೇಟಿವ್ ಪ್ರಾಪರ್ಟೀಸ್ ಅಂದ್ರೆ ಏನು? ಕೊಲಿಜೇಟಿವ್ ಪ್ರಾಪರ್ಟೀಸ್ ಬಂದ್ಬಿಟ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ನ್ಯೂಮರಿಕಲ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ. ನಿಮಗೆ ಸೆಕೆಂಡ್ PUC ನಲ್ಲಿ ನ್ಯೂಮರಿಕಲ್ಸ್ ಬರುತ್ತೆ, ಅಲ್ಲಿ ಬಂದ್ಬಿಟ್ಟು ಈ ಕೊಲಿಜೇಟಿವ್ ಪ್ರಾಪರ್ಟೀಸ್ ಮೇಲೆನೆ ನಿಮಗೆ ನ್ಯೂಮರಿಕಲ್ಸ್ ನ ಕೇಳೋದು. ಟು ಸಾಲ್ವ್ ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಬೇಸಿಕ್ ಥರೋಲಿ. ಕೊಲಿಜೇಟಿವ್ ಪ್ರಾಪರ್ಟೀಸ್ ಅಂದ್ರೆ ಏನು ಅಂತ ನೋಡೋಣ. ಕನ್ಸಿಡರ್ ಒಂದು ವೊಲಟೈಲ್ ಸಾಲ್ವೆಂಟ್ ನ, ಓಕೆ, ಒಂದು ವೊಲಟೈಲ್ ಸಾಲ್ವೆಂಟ್ ನ ಕನ್ಸಿಡರ್ ಮಾಡಿ. ಒಂದು ವೊಲಟೈಲ್ ಸಾಲ್ವೆಂಟ್ ಅಂದ್ರೆ ಹೇಗಿರುತ್ತೆ? ಈ ರೀತಿ ಇರುತ್ತೆ, ಅಂದ್ರೆ ಪ್ಯೂರ್ ಫಾರ್ಮ್ ನಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ. ಈ ಪ್ಯೂರ್ ಫಾರ್ಮ್ ನಲ್ಲಿ ಇಲ್ಲಿ ಸರ್ಫೇಸ್ ಮಾಲಿಕ್ಯೂಲ್ ಏನಿರುತ್ತೆ, ಇದು ಅಟ್ ಪರ್ಟಿಕ್ಯುಲರ್ ಟೆಂಪರೇಚರ್ ಏನಾಗುತ್ತೆ, ಎವಾಪರೇಟ್ ಆಗುತ್ತೆ ಅಲ್ವಾ? ಎವಾಪರೇಟ್ ಆದ್ರೆ ಏನಾಗುತ್ತೆ, ಇಲ್ಲಿ ಒಂದು ವೇಪರ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ರೈಟ್? ದೆನ್ ಕನ್ಸಿಡರ್ ಒಂದು ಸಲ್ಯೂಟ್ ನ, ಅದು ನಾನ್ ವಾಲಟೈಲ್ ಸಲ್ಯೂಟ್ ನ ಕನ್ಸಿಡರ್ ಮಾಡಿ. ಓಕೆ, ಕನ್ಸಿಡರ್ ಈ ಸಾಲ್ವೆಂಟ್ ಬಂದ್ಬಿಟ್ಟು 1 ಅಂತ ಕನ್ಸಿಡರ್ ಮಾಡಿ, ಈ ಸಲ್ಯೂಟ್ ನ 2 ಅಂತ ಕನ್ಸಿಡರ್ ಮಾಡಿ. ಓಕೆ, ಸೊ ಸಲ್ಯೂಟ್ ನಲ್ಲಿ ಏನಾಗುತ್ತೆ, ಇದು ನಾನ್ ವಾಲಟೈಲ್ ಇರುತ್ತೆ. ನಾನ್ ವಾಲಟೈಲ್ ಅಂದ್ರೆ ಈ ರೀತಿ ಇರುತ್ತೆ ಅಲ್ವಾ? ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ನಾನ್ ವಾಲಟೈಲ್ ಅಂದ್ರೆ ಇದು ಈ ರೀತಿ ಇರುತ್ತೆ. ಈ ರೀತಿ ಇದ್ದಾಗ ಅಟ್ ಪರ್ಟಿಕ್ಯುಲರ್ ಟೆಂಪರೇಚರ್ ಏನಾಗುತ್ತೆ, ಇಲ್ಲಿ ಟೆಂಪರೇಚರ್ ರೈಸ್ ಆದ್ರೂ ಸಹ ಇಲ್ಲಿ ಯಾವುದೇ ರೀತಿಯ ವೇಪರ್ ಪ್ರೆಷರ್ ಕ್ರಿಯೇಟ್ ಆಗೋಲ್ಲ. ನೆನಪಿದ್ಯಾ? ನಾನ್ ವಾಲಟೈಲ್ ಅಲ್ಲಿ ವೇಪರ್ ಪ್ರೆಷರ್ ಕ್ರಿಯೇಟ್ ಆಗೋಲ್ಲ. ಸೊ ಈ ತರಹದ ಸಲ್ಯೂಟ್ ನ, ನಾನ್ ವಾಲಟೈಲ್ ಸಲ್ಯೂಟ್ ನ ವಾಲಟೈಲ್ ಸಾಲ್ವೆಂಟ್ ಗೆ ಆಡ್ ಮಾಡಿದಾಗ ಏನಾಗುತ್ತೆ, ನಮಗೆ ಒಂದು ಸೊಲ್ಯೂಷನ್ ಫಾರ್ಮ್ ಆಗುತ್ತೆ. ಈ ಸೊಲ್ಯೂಷನ್ ನಲ್ಲಿ ಏನಾಗುತ್ತೆ, ನಮಗೆ ಸಲ್ಯೂಟ್ ಪ್ರೆಸೆಂಟ್ ಇರುತ್ತೆ, ಸಾಲ್ವೆಂಟ್ ಪ್ರೆಸೆಂಟ್ ಇರುತ್ತೆ. ಅಟ್ ಪರ್ಟಿಕ್ಯುಲರ್ ಟೆಂಪರೇಚರ್ ಇಲ್ಲಿ ವೇಪರ್ ಪ್ರೆಷರ್ ನಮಗೆ ಕ್ರಿಯೇಟ್ ಆಗುತ್ತೆ ಅಲ್ವಾ? ಅದು ಯಾವ್ದ್ರಿಂದ ನಮಗೆ ಕ್ರಿಯೇಟ್ ಆಗುತ್ತೆ ವೇಪರ್ ಪ್ರೆಷರ್? ಡ್ಯೂ ಟು ಸಾಲ್ವೆಂಟ್. ಏನಕ್ಕಂದ್ರೆ ಇಲ್ಲಿ ಸಾಲ್ವೆಂಟ್ ಮಾತ್ರ ಎವಾಪರೇಟ್ ಆಗಿರುತ್ತೆ ನಮಗೆ. ಸೊ ಸಾಲ್ವೆಂಟ್ ಮಾತ್ರ ಎವಾಪರೇಟ್ ಆಗ್ಬಿಟ್ಟು ಅದು ಮಾತ್ರ ನಮಗೆ ಒಂದು ವೇಪರ್ ಪ್ರೆಷರ್ ನ ಕ್ರಿಯೇಟ್ ಮಾಡುತ್ತೆ. ಇದಿಷ್ಟರಲ್ಲಿ ನಾವು ಇಲ್ಲಿ ವೇಪರ್ ಪ್ರೆಷರ್ ಏನಿರುತ್ತೆ, ಇದನ್ನ ಏನಂತ ಕರಿಬಹುದು? P10 ಅಂತ ಕರಿಬಹುದು ಅಲ್ವಾ? ಏನಕ್ಕಂದ್ರೆ ಇದು 1 ಆಗಿರೋದ್ರಿಂದ, ಇಲ್ಲಿ ವೇಪರ್ ಪ್ರೆಷರ್ ಇದು ಪ್ಯೂರ್ ಆಗಿರೋದ್ರಿಂದ P10 ಅಂತ ಕರಿತೀವಿ. P10 ಅಂದ್ರೆ ಏನಂತ ಅರ್ಥ? ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್. ಓಕೆ, ಇದು ಸಾಲ್ವೆಂಟ್ ವೇಪರ್ ಪ್ರೆಷರ್. ಏನಕ್ಕೆಂದ್ರೆ ಇಲ್ಲಿ 1 ಅಂತ ಇದೆ, ಅದಕ್ಕೆ ಇದು 1. ಇಲ್ಲಿ ಏನಿರುತ್ತೆ, ಇದನ್ನೇನಂತ ಕರಿಬಹುದು ನಾವು? ಇಲ್ಲಿ ಇದು 0 ಇದ್ರೂ ಸಹ ಇದನ್ನ ವೇಪರ್ ಪ್ರೆಷರ್ ಆಫ್ 2 ಅಂತ ಕರಿಬಹುದಾ? ಅಂದ್ರೆ ಇಲ್ಲಿ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಲ್ಯೂಟ್ ಆಗುತ್ತೆ ಇದು P20 ಅನ್ನೋದು. ಹಾಗೆ P ಟೋಟಲ್ ಅಂತ ಕರಿತೀವಿ, ಟೋಟಲ್ ವೇಪರ್ ಪ್ರೆಷರ್ ಓವರ್ ದ ಸೊಲ್ಯೂಷನ್. ಅಂದ್ರೆ ಇಲ್ಲಿ ಏನ್ ಸೊಲ್ಯೂಷನ್ ಇರುತ್ತೆ ಇದು ಬಂದ್ಬಿಟ್ಟು P ಟೋಟಲ್ ಆಗಿರುತ್ತೆ ಅಲ್ವಾ? ಸೊ ಇದನ್ನ ನಾವು PT ಅಂತ ಕರಿತೀವಿ, P ಟೋಟಲ್ ಅಂತ. P ಟೋಟಲ್ ಅಂದ್ರೆ ಇಲ್ಲಿ ಏನಾಗಿರುತ್ತೆ, ಇಲ್ಲಿ 2 ರೀತಿಯ ನಮಗೆ ಪಾರ್ಷಿಯಲ್ ವೇಪರ್ ಪ್ರೆಷರ್ ಇರುತ್ತೆ. ಯಾವ್ದು ಇರುತ್ತೆ? ಒಂದು ಡ್ಯೂ ಟು ಸಾಲ್ವೆಂಟ್ ಇರುತ್ತೆ, ಓಕೆ, ದಟ್ ಈಸ್ P1 ಅಂತ ಕರಿತೀವಿ. ದಟ್ ಈಸ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್ ಅಂತ ಕರಿತೀವಿ. ಓಕೆ, ಸೊ P1 ಈಸ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಡ್ಯೂ ಟು ದ ಸಾಲ್ವೆಂಟ್, ಓಕೆ, ಸೊಲ್ಯೂಷನ್ ಅಲ್ಲಿ. P2 ನ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ P2 ಬಂದ್ಬಿಟ್ಟು ನಮಗೆ ಯಾವುದೇ ರೀತಿಯ ವೇಪರ್ ಪ್ರೆಷರ್ ಕೊಟ್ಟಿಲ್ಲ. ಸೊ ಇಲ್ಲಿ P2 ಏನಾಗಿರುತ್ತೆ, ಇಲ್ಲಿ P2 ಬಂದ್ಬಿಟ್ಟು ಏನೂ ಇರಲ್ಲ ವೇಪರ್ ಪ್ರೆಷರ್. ಸೊ P2 ವೇಪರ್ ಪ್ರೆಷರ್ ಬಂದ್ಬಿಟ್ಟು ಇಲ್ಲಿ ನಮಗೆ 0 ಆಗಿರುತ್ತೆ. ಓಕೆ, ಏನಕ್ಕಂದ್ರೆ ನಮಗೆ P2 ಇಲ್ಲಿ ಎವಾಪರೇಷನ್ ಆಗೋ ನಮಗೆ ಕೆಪಾಸಿಟಿ ಇರೋದಿಲ್ಲ, ಅದಕ್ಕೆ ಇಲ್ಲಿ ಇದು 0 ಆಗಿರುತ್ತೆ. ಇಲ್ಲಿ ಕೇವಲ P1 ಇರುತ್ತೆ. ಸೊ P1 ಈಕ್ವಲ್ಸ್ ಟು P ಟೋಟಲ್ ಆಗಿರುತ್ತೆ. ಇಲ್ಲಿ ನಮಗೆ P2 ಅಂದ್ರೆ ನೆನ್ಪಿಟ್ಕೊಳ್ಳಿ, ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್. ಈ ರೀತಿ ಸಿಚುಯೇಷನ್ ಅಲ್ಲಿ ಅಂದ್ರೆ ಒಂದು ನಾನ್ ವಾಲಟೈಲ್ ಸಲ್ಯೂಟ್ ನ ವಾಲಟೈಲ್ ಸಾಲ್ವೆಂಟ್ ಗೆ ಆಡ್ ಮಾಡಿದಾಗ ನಮ್ಗೆ ಏನ್ ಸೊಲ್ಯೂಷನ್ ಸಿಗುತ್ತೆ, ಅಲ್ಲಿ ಏನಾಗುತ್ತೆ ಅಂದ್ರೆ, ಅಬ್ಸರ್ವ್ ಮಾಡಿ, ಇಲ್ಲಿ P2 ಅಂದ್ರೂ 0 ಆಗ್ಬಿಟ್ಟಿರುತ್ತೆ ಅಲ್ವಾ? ಇಲ್ಲಿ ಸಲ್ಯೂಟ್ ವೇಪರ್ ಪ್ರೆಷರ್ ಏನಿರುತ್ತೆ ಇದ್ರ ಬಗ್ಗೆ ಅಂತ ನಾವು ಡಿಸ್ಕಸ್ ಮಾಡೋ ಅವಶ್ಯಕತೆನೇ ಇಲ್ಲ ಅಲ್ವಾ? ಸೊ ನಾವು ಕನ್ಸಿಡರ್ ಮಾಡ್ಬೇಕಾಗಿರೋದು ಇಲ್ಲಿ ಅಲ್ವಾ? ಹಾಗೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ, ಇವೆರಡರು ಕಂಪೇರ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ P2 ನಮಗೇನು ಇಲ್ಲಿ ಪ್ರೆಷರ್ ನ ಡೆವಲಪ್ ಮಾಡಲ್ಲ ಅಲ್ವಾ? ಅದಕ್ಕೆ ಇದ್ರಲ್ಲಿರೋ P2 ನಮಗೇನು ಪ್ರೆಷರ್ ಡೆವಲಪ್ ಮಾಡಲ್ಲ, ಅಂದ್ರೆ ಇಲ್ಲಿ ಪ್ಯೂರು ಡೆವಲಪ್ ಮಾಡಲ್ಲ ಪ್ರೆಷರ್ ನ. ಇಲ್ಲಿ ನಮಗೆ ಪಾರ್ಷಿಯಲ್ ಅದರದ್ದು ಏನಿರುತ್ತೆ ಪಾರ್ಷಿಯಲ್ ವೇಪರ್ ಪ್ರೆಷರ್ ಅದು ಡೆವಲಪ್ ಆಗಲ್ಲ ಅಲ್ವಾ? ಸೊ ನಮಗೆ P2 ಬಂದ್ಬಿಟ್ಟು ಇಲ್ಲಿ ಏನು ಪ್ಲೇ ಮಾಡಲ್ಲ, ಓನ್ಲಿ ನಮಗೆ P1 ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಇಫ್ ಯು ಕನ್ಸಿಡರ್ P1 ಅಂದ್ರೆ ಇಲ್ಲಿ 1 ಕನ್ಸಿಡರ್ ಮಾಡಿದ್ರೆ ಸಾಲ್ವೆಂಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ P10 ಇರುತ್ತೆ ಅಲ್ವಾ? ಕನ್ಸಿಡರ್ ಇಲ್ಲೊಂದು ಪ್ರೆಷರ್ ಇದೆ ಅಂತ ಹೇಳ್ಬಿಟ್ಟು, ಇಲ್ಲಿ ಇದನ್ನೇನಾದ್ರೂ ನೀವು ಕನ್ಸಿಡರ್, ನಿಮಗೇನಾದ್ರೂ ಇದು ಅರೌಂಡ್ 10 ಬಾರ್ಸ್ ಇದೆ ಅಂತ ಅನ್ಕೊಳ್ಳಿ. ಓಕೆ, 10 ಕಿಲೋ ಬಾರ್ಸ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಇದು 10 ಕಿಲೋ ಬಾರ್ಸ್ ಇದ್ರೆ ಇಲ್ಲಿ P1 ಏನಿರುತ್ತಲ್ವಾ, ಇದು ಬಂದ್ಬಿಟ್ಟು ಇದು 10 ಬಾರ್ಸ್ ಇರಲ್ಲ, ಇದು ಬಂದ್ಬಿಟ್ಟು ಇದು 9 ಬಾರ್ಸ್ ಇರ್ಬೋದು, 9 ಕಿಲೋ ಬಾರ್ಸ್ ಇರ್ಬೋದು.
ಓಕೆ. ಏನಕ್ಕೆ ಅಂದರೆ ಇಲ್ಲೇನಿರುತ್ತೆ ಪ್ಯೂರ್ ಸ್ಟೇಟ್ನಲ್ಲಿ ಅದ್ರ ವೇಪರ್ ಪ್ರೆಷರ್ಗಿಂತ ಯಾವಾಗ್ಲೂ ಇಲ್ಲಿ ಪಾರ್ಷಿಯಲ್ ವೇಪರ್ ಪ್ರೆಷರ್ ಏನಿರುತ್ತೆ ಅದು ಕಡಿಮೆ ಆಗಿರುತ್ತೆ. ಅದು ನಿಮಗೆ ನೆನಪಿರಬೇಕು. ಸಿ, ಇಲ್ಲಿ ನಮಗೆ ಪ್ಯೂರ್ ವೇಪರ್ ಪ್ರೆಷರ್ ಏನಿರುತ್ತೆ ಇಟ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್. ಯು ಶುಡ್ ರಿಮೆಂಬರ್ ದಿಸ್ ಒನ್. ಏನಕ್ಕೆ ಈ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಬರೀ ಪ್ಯೂರ್ ಅಷ್ಟೇ ಇದೆ ಅಲ್ವಾ. ಸೊ ಸರ್ಫೇಸ್ ಮಾಲಿಕ್ಯೂಲ್ ಅಲ್ಲಿ ಏನಿದೆ ಬರೀ ಪ್ಯೂರ್ ಅಷ್ಟೇ ಇದೆ ಇಲ್ಲಿ ಎಲ್ಲ ಅಲ್ವಾ ಮಾಲಿಕ್ಯೂಲ್ಸ್. ಇಲ್ಲಿ ನಮಗೆ ಅಟ್ ಪರ್ಟಿಕ್ಯುಲರ್ ಟೆಂಪರೇಚರ್ ಎವಾಪರೇಟ್ ಆಗ್ಬೇಕಂದ್ರೆ ಫಸ್ಟ್ ಸರ್ಫೇಸ್ ಮಾಲಿಕ್ಯೂಲ್ ಎಲ್ಲ ಎವಾಪರೇಟ್ ಆಗ್ಬಿಡುತ್ತೆ. ಇಲ್ಲಿ ಪ್ಯೂರ್ ಇರೋದ್ರಿಂದ ಇಲ್ಲಿ ಎಲ್ಲಾದನ್ನು ಸರ್ಫೇಸ್ ಮಾಲಿಕ್ಯೂಲ್ ಸಾಲ್ವೆಂಟ್ ಒಂದೇ ಆಗಿರೋದ್ರಿಂದ ಸೊ ಎಲ್ಲ ಎವಾಪರೇಟ್ ಆಗ್ಬಿಡುತ್ತೆ ಅಲ್ವಾ. ಸೊ ಇಲ್ಲಿ 10 ಬಾರ್ಸ್ ಡೆವಲಪ್ ಆಗುತ್ತೆ ಅಂತ ಅನ್ಕೊಳ್ಳಿ, ಕಿಲೋ ಬಾರ್ಸ್. ಅದೇ ನಾವು ಸೊಲ್ಯೂಷನ್ ಬಂದ್ರೆ ಏನಾಗುತ್ತೆ, ಇಲ್ಲಿ ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಎರಡೂ ಮಿಕ್ಸ್ ಇರುತ್ತೆ. ಮಿಕ್ಸ್ ಇದ್ದಾಗ ಏನಾಗುತ್ತೆ, ಇಲ್ಲಿ ಸರ್ಫೇಸ್ ನಲ್ಲಿ ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಎರಡೂ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇರುತ್ತೆ. ಹಟ್ ಸಮ್ ಟೆಂಪರೇಚರ್ ನಾವು ಇಲ್ಲಿ ಟೆಂಪರೇಚರ್ ಪ್ರೊವೈಡ್ ಮಾಡಿದಾಗ ಏನಾಗುತ್ತೆ, ಸರ್ಫೇಸ್ ಮಾಲಿಕ್ಯೂಲ್ ಫಸ್ಟ್ ಎವಾಪರೇಟ್ ಆಗುತ್ತೆ ಅಲ್ವಾ. ಸೊ ಸರ್ಫೇಸ್ ಮಾಲಿಕ್ಯೂಲ್ ಎವಾಪರೇಟ್ ಆಗ್ಬೇಕಂದ್ರೆ ಏನಾಗುತ್ತೆ, ಇಲ್ಲಿ ನಮಗೆ ನಾನ್ ವೊಲೆಟೈಲು ಇಲ್ಲಿ ಪ್ರೆಸೆಂಟ್ ಇರುತ್ತೆ. ನಾನ್ ವೊಲೆಟೈಲ್ ಅಂದ್ರೆ ಇದು ನಮಗೆ ಎವಾಪರೇಟ್ ಆಗಲ್ಲ. ಬಟ್ ಇಲ್ಲಿ ಸರ್ಫೇಸ್ ಮಾಲಿಕ್ಯೂಲ್ ಎವಾಪರೇಟ್ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ ಫಸ್ಟ್ ಇಲ್ಲಿ ಸಮ್ ಸರ್ಫೇಸ್ ಮಾಲಿಕ್ಯೂಲ್ ನ ಇದು ದಾಟ್ಕೊಂಡು ಹೋಗ್ಬೇಕು. ಸೊ ಇಲ್ಲಿ ನಮಗೆ ಇಲ್ಲಿ ಅಬ್ಸ್ಟೆಕಲ್ಸ್ ತರ ಇದು ನಮಗೆ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅಲ್ವಾ ಸರ್ಫೇಸ್ ಮಾಲಿಕ್ಯೂಲ್ದು. ಸೊ ನಮಗೆ ಇಲ್ಲಿ ಕಡಿಮೆ ಸರ್ಫೇಸ್ ಮಾಲಿಕ್ಯೂಲ್ ಮಾತ್ರ ಎವಾಪರೇಟ್ ಆಗುತ್ತೆ ಇಲ್ಲಿ ಸೊಲ್ಯೂಷನ್ ನಲ್ಲಿ, ಬಿಕಾಸ್ ಇದು ಇಂಪ್ಯೂರ್ ಆಗಿರೋದ್ರಿಂದ. ಅದಕ್ಕೆ ಏನಾಗುತ್ತೆ, ಇಲ್ಲಿ ಪ್ಯೂರ್ ಫಾರ್ಮ್ ನಲ್ಲಿ ಡೆವಲಪ್ ಆಗೋ ವೇಪರ್ ಪ್ರೆಷರ್ ಸಾಲ್ವೆಂಟ್ ಒಂದು, ಇಲ್ಲಿ ಸೊಲ್ಯೂಷನ್ ನಲ್ಲಿ ಡೆವಲಪ್ ಆಗೋ ವೇಪರ್ ಪ್ರೆಷರ್ ಸಾಲ್ವೆಂಟ್ ಒಂದು ಕಂಪೇರ್ ಮಾಡಿದ್ರೆ ಪ್ಯೂರ್ ಫಾರ್ಮ್ ನಲ್ಲಿರೋ ವೇಪರ್ ಪ್ರೆಷರ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಸೊಲ್ಯೂಷನ್ ನಲ್ಲಿರೋ ವೇಪರ್ ಪ್ರೆಷರ್ಗೆ. ಇನ್ಮೇಲಿಂದ ಯಾವಾಗ್ಲೂ ನೆನಪಿರ್ಬೇಕು ನಿಮಗೆ, ಈ P2 ಅಂತೂ 0 ಇರುತ್ತೆ, ಇಲ್ಲಿ P2 ಬಂದ್ಬಿಟ್ಟು ನಿಮಗೆ 0 ಇರುತ್ತೆ. P1 ಮಾತ್ರ ಕನ್ಸಿಡರ್ ಮಾಡಿದ್ರೆ ಈ P1 ಏನಿರುತ್ತೆ ಇಟ್ ಈಸ್ ಯಾವಾಗ್ಲೂ ಕಡಿಮೆ ಇರುತ್ತೆ ಪಾರ್ಷಿಯಲ್ ವೇಪರ್ ಪ್ರೆಷರ್ ಎಲ್ಲಿ ಕಂಪೇರ್ ಮಾಡಿದ್ರೆ ಈ ಪ್ಯೂರ್ ಸಾಲ್ವೆಂಟ್ ಗೆ ಕಂಪೇರ್ ಮಾಡಿದ್ರೆ ಇದು ಯಾವಾಗ್ಲೂ ಕಡಿಮೆ ಇರುತ್ತೆ. ಈ ತರಹದ ನಾನ್ ವೊಲೆಟೈಲ್ ಸಲ್ಯೂಟ್ ನ ವೊಲೆಟೈಲ್ ಸಾಲ್ವೆಂಟ್ ಗೆ ಆಡ್ ಮಾಡಿದಾಗ ಈ ರೀತಿ ಏನಕ್ಕೆ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ ಅಂತ ನೋಡೋದಾದ್ರೆ ಇದಕ್ಕೆ ರೀಸನ್ ಕೊಲಿಜೇಟಿವ್ ಪ್ರಾಪರ್ಟೀಸ್. ಓಕೆ, ಈ ಕೊಲಿಜೇಟಿವ್ ಪ್ರಾಪರ್ಟೀಸ್ ಇಂದಾನೆ ಈ ಏನ್ ವೇಪರ್ ಪ್ರೆಷರ್ ಇಲ್ಲಿಂದ ಇಲ್ಲಿಗೆ ಬಂದಾಗ ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಇದು ಹ್ಯಾಪನ್ ಆಗ್ಬೇಕಂದ್ರೆ ಇದಕ್ಕೆ ರೀಸನ್ನೇ ಕೊಲಿಜೇಟಿವ್ ಪ್ರಾಪರ್ಟೀಸ್. ಹಾಗಾದ್ರೆ ಕೊಲಿಜೇಟಿವ್ ಪ್ರಾಪರ್ಟೀಸ್ ಯಾವ್ಯಾವು ಅಂತ ನಾವು ನೋಡ್ತಾರೆ, ಯಾವ್ದು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆಫ್ ದ ಸಾಲ್ವೆಂಟ್, ಡಿಪ್ರೆಷನ್ ಆಫ್ freezing point of the solvent, elevation of boiling point of the solvent and osmotic pressure of the solution. ಕ್ಲೀನ್ ಆಗಿ ನೆನ್ಪಿಟ್ಕೊಳ್ಳಿ, ನೀವು ಪ್ರತಿಯೊಂದು ಕೊಲಿಜೇಟಿವ್ ಪ್ರಾಪರ್ಟೀಸ್ ನ ಸ್ಟಡಿ ಮಾಡ್ಬೇಕಂದ್ರೆ ನಿಮ್ಗೆ ಅದು ಎಲ್ಲಿರುತ್ತೆ ಪ್ರೆಸೆಂಟ್ ಅಂತ ನಿಮಗೆ ಗೊತ್ತಿರಬೇಕು. ಓಕೆ, ಸಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ರಿಲೇಟಿವ್ ಲೋಯರ್ ಆಫ್ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ನಾವು ಡಿಸ್ಕಸ್ ಮಾಡ್ಬೇಕಂದ್ರೆ ಎಸ್ಪೆಷಲಿ ಸಾಲ್ವೆಂಟ್ ನ ನಾವು ಟಾರ್ಗೆಟ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಹಾಗೆ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ನ ನಾವು ಡಿಸ್ಕಸ್ ಮಾಡ್ಬೇಕಂದ್ರೆ ಅಲ್ಲೂ ಸಹ ನಾವು ಸಾಲ್ವೆಂಟ್ ನ ಟಾರ್ಗೆಟ್ ಮಾಡ್ತೀವಿ. ಓಕೆ, ಹಾಗೆ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ನಾವು ಡಿಸ್ಕಸ್ ಮಾಡ್ಬೇಕಂದ್ರೆ ಅಲ್ಲೂ ಸಹ ನಾವು ಸಾಲ್ವೆಂಟ್ ನ ಟಾರ್ಗೆಟ್ ಮಾಡ್ತೀವಿ. ಬಟ್ ಆಸ್ಮೋಟಿಕ್ ಪ್ರೆಷರ್ ನ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಅಲ್ಲಿ ನಾವು ಸೊಲ್ಯೂಷನ್ ನ ಟಾರ್ಗೆಟ್ ಮಾಡ್ತೀವಿ. ನಿಮಗೆ ಯಾವುದು ಕೊಲಿಜೇಟಿವ್ ಪ್ರಾಪರ್ಟೀಸ್ ಎಲ್ಲಿರುತ್ತೆ, ಮೇನ್ ಆಗಿ ಏನ್ ಟಾರ್ಗೆಟ್ ಮಾಡ್ತೀವಿ ಅಂತ ಗೊತ್ತಿರಬೇಕು. ಓಕೆ, ಸೊ ಕೊಲಿಜೇಟಿವ್ ಪ್ರಾಪರ್ಟೀಸ್ ಅಂದ್ರೆ ಇದೆಲ್ಲಾ ಪ್ರಾಪರ್ಟೀಸ್ ಇಂದಾನೆ ನಮಗೇನು ಹ್ಯಾಪನ್ ಆಗುತ್ತೆ, ವೇಪರ್ ಪ್ರೆಷರ್ ಬಂದ್ಬಿಟ್ಟು P1 ಯಾವಾಗ್ಲೂ ಗ್ರೇಟರ್ ದನ್ ಇರುತ್ತೆ P1 ಗಿಂತ. ಇದು ಡ್ಯೂ ಟು ಈ ಪ್ರಾಪರ್ಟೀಸ್ ಇಂದಾನೆ ಇದು ನಮಗೆ ಆಗೋದು. ಹಂಗಂದ್ರೆ ಕೊಲಿಜೇಟಿವ್ ಪ್ರಾಪರ್ಟೀಸ್ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ಕೊಲಿಜೇಟಿವ್ ಪ್ರಾಪರ್ಟೀಸ್ ಅಂದ್ರೆ ಆಲ್ ದೀಸ್ ಪ್ರಾಪರ್ಟೀಸ್ ಡಿಪೆಂಡ್ ಆನ್ ದ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್. ಸಿ, ಈ ಕೊಲಿಜೇಟಿವ್ ಪ್ರಾಪರ್ಟೀಸ್ ಎಲ್ಲ ಇದೆಯಲ್ಲ, ಇದೇನಂದ್ರೆ ಈ ಎಲ್ಲಾ ಪ್ರಾಪರ್ಟೀಸ್ಗಳು ನಮಗೆ ಸಲ್ಯೂಟ್ ಪಾರ್ಟಿಕಲ್ಸ್ ನಂಬರ್ಗಳ ಮೇಲೆ ಇದು ಡಿಪೆಂಡ್ ಆಗಿದೆ. See, it is depend on number of solute particles. ಇದು ನೆನಪಿರಬೇಕು. ಓಕೆ, ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಮೇಲೆ ಈ ಎಲ್ಲಾ ಕೊಲಿಜೇಟಿವ್ ಪ್ರಾಪರ್ಟೀಸ್ ಗಳು ಡಿಪೆಂಡ್ ಆಗಿದೆ. ದಿಸ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಕೊಲಿಜೇಟಿವ್ ಪ್ರಾಪರ್ಟೀಸ್ ಅಲ್ಲಿ, ರೆಸ್ಪೆಕ್ಟಿವ್ ಆಫ್ ದೇರ್ ನೇಚರ್ ರಿಲೇಟಿವ್ ಟು ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್. ಸಚ್ ಪ್ರಾಪರ್ಟೀಸ್ ಆರ್ ಕಾಲ್ಡ್ ಕೊಲಿಜೇಟಿವ್ ಪ್ರಾಪರ್ಟೀಸ್. ಸಿ, ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾವಿಲ್ಲಿ ಏನ್ ನೋಡಿದ್ವಿ ಇಷ್ಟೊತ್ತು, ಇದರಲ್ಲಿ ಕೊಲಿಜೇಟಿವ್ ಪ್ರಾಪರ್ಟೀಸ್ ಇಲ್ಲಿ P1 ಏನಿದೆ ಇದು 1, 2 ಅಂತ ಕನ್ಸಿಡರ್ ಮಾಡಿದ್ರೆ ಈ P1 ಏನಕ್ಕೆ ಇಲ್ಲಿ ಡಿಕ್ರೀಸ್ ಆಗುತ್ತೆ, ಈ ಪ್ರೆಷರ್ ಇಲ್ಲಿ ಏನಕ್ಕೆ ಡಿಕ್ರೀಸ್ ಆಗುತ್ತೆ, ಈ ಸಾಲ್ವೆಂಟ್ ಪ್ರೆಷರ್ ಇಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿದು ಏನಕ್ಕೆ ಡಿಕ್ರೀಸ್ ಆಗುತ್ತೆ ಇಲ್ಲಿ ಅಂತ ಅಂದ್ರೆ ನಮಗೆ ಬಿಕಾಸ್ ಆಫ್ ಕೊಲಿಜೇಟಿವ್ ಪ್ರಾಪರ್ಟೀಸ್ ಅಂತ ಗೊತ್ತಾಯ್ತು. ಬಟ್ ಇದು ಏನ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಕೊಲಿಜೇಟಿವ್ ಪ್ರಾಪರ್ಟೀಸ್ ಇದಿಷ್ಟು ಅಂದ್ರೆ ಇಟ್ ಈಸ್ ಡ್ಯೂ ಟು ದ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್.
ಈ ಸಲ್ಯೂಟ್ ಪಾರ್ಟಿಕಲ್ಸ್ ಇಲ್ಲಿ ಏನ್ ಆಡ್ ಮಾಡ್ತೀವಲ್ವಾ, ಸೊ ಇಲ್ಲಿ ಸಲ್ಯೂಟ್ ಪಾರ್ಟಿಕಲ್ಸ್ ಏನಿರುತ್ತಲ್ವಾ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಓಕೆ, ಬಟ್ ಇದು ನಮಗೆ ನೇಚರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಮೇಲೆ ಏನು ಡಿಪೆಂಡ್ ಆಗಿರಲ್ಲ, ನೆನ್ಪಿಟ್ಕೊಳ್ಳಿ. ಅಂದ್ರೆ ನೇಚರ್ ಅಂದ್ರೆ ಇದು ನಮಗೆ ಒಲಟೈಲ ನಾನ್ ಒಲಟೈಲ ಅದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಇದು ನಮಗೆ ಜಸ್ಟ್ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್. ಅಬ್ಸರ್ವ್ ಮಾಡಿ, ಇಲ್ಲಿ ಏನಾದ್ರೂ ಸಲ್ಯೂಟ್ ಪಾರ್ಟಿಕಲ್ಸ್ ಇಲ್ಲಿ ಒಂದಿಷ್ಟು ಹಾಕಿದಿರಾ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ಸರ್ಫೇಸ್ ಅಲ್ಲಿ ಈ ರೆಡ್ ಕಲರ್ ಇಲ್ಲಿ ಇಷ್ಟು ಡೆವಲಪ್ ಆಗಿದೆ. ಸೊ ನಮಗೆ ಇಷ್ಟು ವೇಪರ್ ಪ್ರೆಷರ್ ಕ್ರಿಯೇಟ್ ಆಗಿದೆ. ನಾವು ಇದ್ರದ್ದು 2 ಪಟ್ಟು ಏನಾದ್ರೂ ಸಲ್ಯೂಟ್ ಪಾರ್ಟಿಕಲ್ಸ್ ಆಡ್ ಮಾಡಿದ್ರೆ, ಸೊ ಇಲ್ಲಿ ಏನಿದೆ ಈ ಕಂಟೈನರ್ ಅಲ್ಲಿ ಇದ್ರ 2 ಪಟ್ಟು ನಾವು ಇಂಟು 2 ಟೈಮ್ಸ್ ಇದನ್ನ ಕ್ವಾಂಟಿಟಿ ಏನಾದ್ರೂ ಇದೇ ಸಾಲ್ವೆಂಟ್ಗೆ ಆಡ್ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಅವಾಗ ನಮಗೆ ಇಲ್ಲಿ ಇನ್ನೂ ಜಾಸ್ತಿ ನಮಗೆ ಕ್ರಿಯೇಟ್ ಆಗುತ್ತೆ. ಯಾವುದು ಸೊಲ್ಯೂಟ್ದು ಸೊಲ್ಯೂಷನ್ ಅಲ್ಲಿ ಅಲ್ವಾ. ಸೊ ಈ ತರ ಕ್ರಿಯೇಟ್ ಆದಾಗ ಏನಾಗುತ್ತೆ, ಇಲ್ಲಿ ನಮಗೆ ಇಲ್ಲಿ ಏನು 4 ಬಂದಿದೆ ವೇಪರ್ಸು, ಅದು ನಮಗೆ 4 ಬರಲ್ಲ, ಕೇವಲ 2 ಬರ್ಬೋದು. ಅಂದ್ರೆ ನಮಗೆ ಸಲ್ಯೂಟ್ ಜಾಸ್ತಿ ಮಾಡ್ದಂಗೆಲ್ಲ ಇಲ್ಲಿ ನಮಗೆ ವೇಪರ್ ಕ್ರಿಯೇಟ್ ಆಗೋದು ಕಡಿಮೆ ಆಗುತ್ತೆ. ಇದರಿಂದ ಏನ್ ಕನ್ಕ್ಲೂಡ್ ಮಾಡ್ಬೋದು ಅಂದ್ರೆ ನಾವು ಇಲ್ಲಿ ಕೊಲಿಜೇಟಿವ್ ಪ್ರಾಪರ್ಟೀಸ್ ಬಂದ್ಬಿಟ್ಟು ಮೇನ್ ಆಗಿ ನಮಗೆ ನಂಬರ್ ಆಫ್ ಪಾರ್ಟಿಕಲ್ಸ್ ಮೇಲೆ ಇದು ನಮಗೆ ಡಿಪೆಂಡ್ ಆಗಿದೆ. ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಮೇಲೆ ಇದು ನಮಗೆ ಡಿಪೆಂಡ್ ಆಗಿದೆ. ಓಕೆ, ಇದು ನಮಗೆ ನೇಚರ್ ಆಫ್ ದ ಪಾರ್ಟಿಕಲ್ ಮೇಲೆ ಇದು ನಮಗೆ ಏನು ಡಿಪೆಂಡ್ ಆಗಿರಲ್ಲ. ಕೇವಲ ಇದು ಎಷ್ಟು ನಮಗೆ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಇದೆ ಅನ್ನೋದ್ರ ಮೇಲೆ ಕೊಲಿಜೇಟಿವ್ ಪ್ರಾಪರ್ಟೀಸ್ ಡಿಪೆಂಡ್ ಆಗಿದೆ. ಈ ಕೊಲಿಜೇಟಿವ್ ಪ್ರಾಪರ್ಟೀಸ್ ನ 1 by 1 ಸ್ಟಡಿ ಮಾಡೋಣ. ಓಕೆ, ನಾನು ಹೇಳ್ದಂಗೆ ಇಲ್ಲಿ ಏನು ಕೊಟ್ಟಿರ್ತೀವಿ ಸಾಲ್ವೆಂಟ್ ಸೊಲ್ಯೂಷನ್ ಅಂತ, ಅದನ್ನ ನೀವು ಟಾರ್ಗೆಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ವಿ ವಿಲ್ ಸ್ಟಡಿ ರಿಲೇಟಿವ್ ಲೋವೆರಿಂಗ್ ಆಫ್ ವೇಪರ್ ಪ್ರೆಷರ್. ರಿಲೇಟಿವ್ ಲೋವೆರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದ್ರೆ ಏನು ಅಂತ ಸ್ಟಡಿ ಮಾಡೋಣ. ಸಿ, ಇಫ್ ಯು ಕನ್ಸಿಡರ್ ಒಂದು ನಾನ್ ವೊಲಟೈಲ್ ಸಲ್ಯೂಟ್ ನ ಒಂದು ವೊಲಟೈಲ್ ಸಾಲ್ವೆಂಟ್ ಗೆ ಆಡ್ ಮಾಡಿದಾಗ ಏನಾಗುತ್ತೆ, ಕನ್ಸಿಡರ್ ಇದನ್ನ 1 ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದನ್ನ 1 ಅಂತ ಕನ್ಸಿಡರ್ ಮಾಡಿ, ಇದನ್ನ 2 ಅಂತ ಕನ್ಸಿಡರ್ ಮಾಡಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ನಮಗೆ P1 ಪ್ರೆಸೆಂಟ್ ಇರುತ್ತೆ ಅಲ್ವಾ. ಸೊ ಇಲ್ಲಿ ಏನ್ ಪ್ರೆಸೆಂಟ್ ಇರುತ್ತೆ, ನಮಗೆ P1 ಪ್ರೆಸೆಂಟ್ ಇರುತ್ತೆ. ಬಿಕಾಸ್ ಇಲ್ಲಿ P2 ನಮಗೆ 0 ಆಗಿರುತ್ತೆ. ಸೊ ಇಲ್ಲಿ ನಮಗೆ P2 ನಮಗೆ ಡೆವಲಪ್ ಆಗಿರಲ್ಲ. ಅಕಾರ್ಡಿಂಗ್ ಟು ರೌಟ್ಸ್ ಲಾ ಏನಾಗುತ್ತೆ, ಇಫ್ ಯು ಕನ್ಸಿಡರ್ ಈ ಕೇಸ್ ಅಲ್ಲಿ ಅಂದ್ರೆ ನಮಗೆ P1 ಈಸ್ ಈಕ್ವಲ್ಸ್ ಟು x1 ಇಂಟು P1 ಆಗುತ್ತೆ ಅಲ್ವಾ. ಸೊ P1 ಇಲ್ಲಿ ಪಾರ್ಷಿಯಲ್ ವೇಪರ್ ಪ್ರೆಷರ್ ಏನಿದೆ ಇದು ಬಂದ್ಬಿಟ್ಟು ಈ ಸೊಲ್ಯೂಷನ್ ನಲ್ಲಿರೋ x1 ಗೆ, ನೆನ್ಪಿಟ್ಕೊಳ್ಳಿ ಈ ಸೊಲ್ಯೂಷನ್ ಅಲ್ಲಿ x1 ಇರುತ್ತೆ, x2 ಇರುತ್ತೆ ಅಲ್ವಾ. ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟು ಇರುತ್ತೆ, ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟು ಇರುತ್ತೆ ಅಲ್ವಾ. ಹಾಗೆ P1 ಪ್ರೆಸೆಂಟ್ ಇರುತ್ತೆ, ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್. ಇವು 3 ಪ್ರೆಸೆಂಟ್ ಇರುತ್ತೆ. ಸೊ ಇಲ್ಲಿ ನಾವು P1 ನ ಈಕ್ವಲ್ಸ್ ಟು x1 ಇಂಟು P1 ಅಂತ ಬರ್ಕೋಬಹುದಲ್ವಾ. ಅಕಾರ್ಡಿಂಗ್ ಟು ರೌಟ್ಸ್ ಲಾ ಕನ್ಸಿಡರ್ ದಿಸ್ ಈಕ್ವೇಶನ್ ಆಸ್ 1. ಇಲ್ಲಿ ನಾನು ಫರ್ದರ್ ಏನ್ ಮಾಡ್ತೀನಿ, ಇದನ್ನ P1 ಈಸ್ ಈಕ್ವಲ್ಸ್ ಟು ಈ P1 ನಾನು ಹಾಗೆ ಇಟ್ಕೊಂತೀನಿ. ಓಕೆ, ಈ P1 ನಾನು ಹಾಗೆ ಇಟ್ಕೊಂತೀನಿ. ಈ x1 ನಾನು ಏನ್ ಮಾಡ್ಕೊಂತೀನಿ, 1 ಮೈನಸ್ x2 ಅಂತ ಬರ್ಕೊಂತೀನಿ. ಏನಕ್ಕಂದ್ರೆ ವಿ ನೋ x1 ಪ್ಲಸ್ x2 ಈಸ್ ಈಕ್ವಲ್ಸ್ ಟು 1 ಇಲ್ಲಿ ಅಲ್ವಾ. ಮೋಲ್ ಫ್ರಾಕ್ಷನ್ ಆಫ್ ಏನಿದೆ ಬೈನರಿ ಸೊಲ್ಯೂಷನ್ 2 ಈಕ್ವಲ್ಸ್ ಟು 1 ಆಗುತ್ತೆ. ನಮಗೆ x1 ಬೇಕಾದ್ರೆ ಏನಾಗುತ್ತೆ, x1 ಈಸ್ ಈಕ್ವಲ್ಸ್ ಟು 1 ಮೈನಸ್ x2 ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಇಲ್ಲಿ 1 ಮೈನಸ್ x2 ಅಂತ ಬರ್ಕೊಂತೀನಿ x1. ನೆಕ್ಸ್ಟ್ P1 ಈಕ್ವಲ್ಸ್ ಟು P1 ಇಂಟು 1 ಈಸ್ P1 ಮೈನಸ್ P1 ಇಂಟು x2 ಈಸ್ P1 x2. ನೆಕ್ಸ್ಟ್ ಸ್ಟೆಪ್ ವಾಟ್ ಐ ವಿಲ್ ಡೂ, ಇದನ್ನ ಈ ಕಡೆ ಕಳಿಸ್ಬಿಟ್ಟು ಇದನ್ನ ಈ ಕಡೆ ಕಳಿಸ್ತೀನಿ. ಅಂದ್ರೆ ಇಲ್ಲಿ P1 ಹಾಗೆ ಇಟ್ಕೊಂತೀನಿ. ಈ P1 x2 ಮೈನಸ್ ಏನಿದೆ ಇದನ್ನ ಈ ಕಡೆ ಕಳಿಸಿದ್ರೆ P1 x2 ಆಗುತ್ತೆ, ಪ್ಲಸ್ ಹಾಗೆ ಈ P1 ಈ ಕಡೆ ಕಳಿಸಿದ್ರೆ ಇದು ಮೈನಸ್ P1 ಆಗುತ್ತೆ. ಇಲ್ಲಿ ಏನಿದೆ ಇದನ್ನ ಈ ಈಕ್ವೇಶನ್ ಅಲ್ಲಿ ಇಫ್ ಯು ಕನ್ಸಿಡರ್ ಜಸ್ಟ್ P1 ಮೈನಸ್ P1 ಅನ್ನೋದೇನಿದೆ ಇದನ್ನ ಟುಗೆದರ್, ಓಕೆ, ಇದನ್ನ P1 ಮೈನಸ್ P1 ನಾವು ಕನ್ಸಿಡರ್ ಮಾಡಿದ್ರೆ ಇದನ್ನ ಏನಂತ ಕರಿತೀವಿ ಅಂದ್ರೆ, ಇದನ್ನ ನಾವು, ಇದು ಇಂಪಾರ್ಟೆಂಟ್ ನಿಮಗೆ ಇದರಲ್ಲಿ ಕೇಳ್ತಾರೆ, ಇದರಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ನಲ್ಲಿ. ಓಕೆ, ಲೋವೆರಿಂಗ್ ಆಫ್ ವೇಪರ್ ಪ್ರೆಷರ್. ಇದನ್ನ ಲೋವೆರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕರೀತಾರೆ. ಅಂದ್ರೆ ಲೋವೆರಿಂಗ್ ಆಫ್ ವೇಪರ್ ಪ್ರೆಷರ್ ನ ನೀವು ಕ್ಯಾಲ್ಕುಲೇಟ್ ಮಾಡಿ ಅಂದ್ರೆ ನೀವು P1 ಮೈನಸ್ P1 ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಅರ್ಥ ಆಯ್ತಾ. ರಿಲೇಟಿವ್ ಲೋವೆರಿಂಗ್ ಆಫ್ ವೇಪರ್ ಪ್ರೆಷರ್ ಬೇರೆ, ಲೋವೆರಿಂಗ್ ಆಫ್ ವೇಪರ್ ಪ್ರೆಷರ್ ಬೇರೆ. ಓಕೆ, ಸೊ ಫಸ್ಟ್ ಲೋವೆರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದ್ರೆ P1 ಮೈನಸ್ P1 ಇದೆರಡನ್ನೂ ಸೇರಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಲೋವೆರಿಂಗ್ ಆಫ್ ವೇಪರ್ ಪ್ರೆಷರ್ ಬರುತ್ತೆ. ಅಂದ್ರೆ ನೀವೇನಾದ್ರೂ ಇಲ್ಲಿ P1 ಇಂಟು x2 ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಗೆಟ್
P1 ನಾಟ್ ಮೈನಸ್ P1 ಅಲ್ವಾ, ಅದೇ ನಿಮಗೆ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಆಗಿರುತ್ತೆ. ನೆಕ್ಸ್ಟ್ ಇಫ್ ಐ ರೈಟ್ ಈ x2 ನ ಇಲ್ಲೇ ಇಟ್ಕೊಂಡು P1 ನಾಟ್ ಮೈನಸ್ P1 ಡಿವೈಡೆಡ್ ಬೈ ಈ P1 ನಾಟ್ ಏನಾಗುತ್ತೆ ಇಲ್ಲಿ ಬರುತ್ತೆ ಅಲ್ವಾ. ಸೊ ಇದನ್ನ ನಾನು ರೈಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ P1 ನಾಟ್ ಮೈನಸ್ P1 ಡಿವೈಡೆಡ್ ಬೈ P1 ನಾಟ್. ಇದಿಷ್ಟು ಸೇರ್ಬಿಟ್ಟು ಏನಾಗುತ್ತೆ ಅಂದ್ರೆ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆಗುತ್ತೆ, ನೆನ್ಪಿಟ್ಕೋಬೇಕು. ಅಂದ್ರೆ ಸಿ ಜಸ್ಟ್ ಇಷ್ಟನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕರಿತೀವಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆರಡು. ಬಿಕಾಸ್ ಕೆಲವೊಂದ್ಸಲ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ, ಕೆಲವೊಂದ್ಸಲ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ P1 ನಾಟ್ ಮೈನಸ್ P1 ಅಂದ್ರೆ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, P1 ನಾಟ್ ಮೈನಸ್ P1 ಡಿವೈಡೆಡ್ ಬೈ P1 ನಾಟ್ ಅಂದ್ರೆ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ನಾವು ಕರಿತೀವಿ. ಸೊ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದ್ರೆ ನಾವೇನು ಹೇಳ್ಬೋದು, ಇಟ್ ಈಸ್ ದ ರೇಷಿಯೋ ಆಫ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಟು ದ ಪ್ಯೂರ್ ವೇಪರ್ ಪ್ರೆಷರ್. ಅಂದ್ರೆ ನಾವಿಲ್ಲಿ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ನ ಪ್ಯೂರ್ ವೇಪರ್ ಪ್ರೆಷರ್ ಜೊತೆ ಕನ್ಸಿಡರ್ ಮಾಡಿದಾಗ, ಕಂಪೇರ್ ಮಾಡಿದಾಗ ನಮಗೆ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಸಿಗುತ್ತೆ. ಓಕೆ, ಇಲ್ಲಿ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದ್ರೆ ಏನು ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ P1 ನಾಟ್ ಇದೆ ಅಲ್ವಾ. ಸೊ ಇಲ್ಲಿ P1 ನಾಟ್ ಇದೆ, ಓಕೆ, ಇಲ್ಲಿ P1 ಇದೆ, ಅಂದ್ರೆ ಇಲ್ಲಿ P1 ಇದೆ. ಅಂದ್ರೆ ನಾನು ಏನ್ ಹೇಳ್ದೆ, ಇಲ್ಲಿ 10 ಬಾರ್ ಇದ್ರೆ 10 ಕಿಲೋ ಬಾರ್ ಇದ್ರೆ ಇಲ್ಲಿ 9 ಬಾರ್ ಬರುತ್ತೆ ಅಲ್ವಾ, 9 ಕಿಲೋ ಬಾರ್ ಬರುತ್ತೆ. ಏನಕ್ಕಂದ್ರೆ ಇಲ್ಲಿ ಪ್ಯೂರ್ ಇರುತ್ತೆ, ಇಲ್ಲಿ ಇಂಪ್ಯೂರ್ ಇರೋದ್ರಿಂದ ಇಲ್ಲಿ ಜಾಸ್ತಿ ಆಪರೇಷನ್ ಆಗಲ್ಲ. ಸೊ ಇಲ್ಲಿ ನಮಗೆ ವೇಪರ್ ಪ್ರೆಷರ್ ಕಡಿಮೆ ಆಗುತ್ತೆ ಅಲ್ವಾ. ಸೊ P1 ನಾಟ್ P1 ನಾಟ್ ಮೈನಸ್ P1 ಅಂದ್ರೆ ಇಲ್ಲಿ 10 ಮೈನಸ್ 9 ಆಗುತ್ತೆ, ಅಂದ್ರೆ ಇಲ್ಲಿ 1 ಆಗುತ್ತೆ. ಅಂದ್ರೆ ಇಲ್ಲಿ 1 ಕಿಲೋ ಬಾರ್ ನಮಗೆ ಕಡಿಮೆ ಆಗಿದೆ. ಎಲ್ಲಿ, ಇಲ್ಲಿಂದ ಇಲ್ಲಿ. ಅದನ್ನೇ ನಾವು ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕರೆಯೋದು. ಓಕೆ, ಅಂದ್ರೆ ಇಲ್ಲಿ ವೇಪರ್ ಪ್ರೆಷರ್ ಬಂದ್ಬಿಟ್ಟು ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ, ಲೋ ಆಗುತ್ತೆ. ಓಕೆ, ಅದನ್ನೇ ನಾವು ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕರೆಯೋದು. ದಟ್ ಈಸ್ P1 ನಾಟ್ ಮೈನಸ್ P1. ಇಲ್ಲಿ ಎಷ್ಟು ನಮಗೆ ವೇಪರ್ ಪ್ರೆಷರ್ ಕಡಿಮೆ ಆಗುತ್ತೆ ಪ್ಯೂರ್ ಸ್ಟೇಟ್ ಇಂದ ಸೊಲ್ಯೂಷನ್ ಸ್ಟೇಟ್ ನಲ್ಲಿ ಇದ್ದಾಗ, ಅದನ್ನೇ ನಾವು ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕರಿತೀವಿ. ಓಕೆ, ಸೊ ಅದನ್ನೇ ನಾವೇನಾದ್ರೂ ರೇಷಿಯೋನ ಕಂಪೇರ್ ಮಾಡಿದ್ರೆ ವಿತ್ P1 ನಾಟ್, ಅದು ನಿಮಗೆ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆಗುತ್ತೆ. ಇದೆರಡು ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಇದನ್ನ 2 ಅಂತ ಕನ್ಸಿಡರ್ ಮಾಡಿ. ಈ ಈಕ್ವೇಶನ್ ನ ಹೇಗೆ ಬರೀಬಹುದು, ಈಕ್ವೇಶನ್ 2 ನ P1 ನಾಟ್ ಮೈನಸ್ P1 ಡಿವೈಡೆಡ್ ಬೈ P1 ನಾಟ್ ಈಸ್ ಈಕ್ವಲ್ಸ್ ಟು, ಇಲ್ಲಿ x2 ನ ಹೇಗೆ ಬರೀಬಹುದು, x2 ಇಲ್ಲಿ x2 ಏನಿದೆ ಇದನ್ನ ನಾವು ಹೇಗೆ ಬರೀಬಹುದು, x2 ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು, x2 ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ 2 ಅಲ್ವಾ. ಇದನ್ನ ನಂಬರ್ ಆಫ್ ಮೋಲ್ಸ್ ಆಫ್ 2 ಡಿವೈಡೆಡ್ ಬೈ ಇಲ್ಲಿ ಯಾವ್ದಾವ್ದಿದೆ ಸಮ್, ನಂಬರ್ ಆಫ್ ಮೋಲ್ಸ್ ಆಫ್ 1, ನಂಬರ್ ಆಫ್ ಮೋಲ್ಸ್ ಆಫ್ 2. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ವಿಲ್ ಗೆಟ್ x2. ಸೊ ರೈಟ್ ದಟ್ ಒನ್ ಹಿಯರ್, ದಟ್ ಈಸ್ ನಂಬರ್ ಆಫ್ ಮೋಲ್ಸ್ ಆಫ್ 2 ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ 1 ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ 2. ಕನ್ಸಿಡರ್ ದಿಸ್ ಈಕ್ವೇಶನ್ ಆಸ್ 3. ಓಕೆ, ಇಲ್ಲಿ ಏನ್ ಮಾಡಿ, ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಸೊಲ್ಯೂಷನ್ ಅಲ್ಲಿ ಏನಾಗುತ್ತೆ, ಇಲ್ಲಿ ನಮ್ಗೇನು ನಂಬರ್ ಆಫ್ ಮೋಲ್ಸ್ ಇರುತ್ತೆ, ಇಲ್ಲಿ ಯಾವ್ದು ಜಾಸ್ತಿ ಇರುತ್ತೆ, ನಮಗೆ N1 ಜಾಸ್ತಿ ಇರುತ್ತೆ, ಸಾಲ್ವೆಂಟ್ ಜಾಸ್ತಿ ಇರುತ್ತೆ. ಏನಕ್ಕಂದ್ರೆ ಸಲ್ಯೂಟ್ ಅಂದ್ರೇನೆ ನಾವು ಕಡಿಮೆ ಕ್ವಾಂಟಿಟಿಲಿ ಆಡ್ ಮಾಡಿರ್ತೀವಿ ಅಲ್ವಾ. ಸೊ ಇಲ್ಲಿ ಸಲ್ಯೂಟ್ದು ಮೋಲ್ ಫ್ರಾಕ್ಷನ್ ಅಥವಾ ನಂಬರ್ ಆಫ್ ಮೋಲ್ಸ್ ಇರುತ್ತೆ, ಬಟ್ ಕಂಪೇರ್ ಟು N1 ಏನಾಗಿರುತ್ತೆ, ಕಂಪೇರ್ ಟು N1 ಅದು ನಮಗೆ ತುಂಬಾ ಕಡಿಮೆ ಆಗಿರುತ್ತೆ N2ದು ಅಲ್ವಾ. ಸೊ ಇಲ್ಲಿ N2 ಏನಿರುತ್ತೆ, ಕಾನ್ಸಂಟ್ರೇಷನ್ N2ದು ಸಲ್ಯೂಟ್ದು ತುಂಬಾ ಕಡಿಮೆ ಆಗಿರುತ್ತೆ ಅಲ್ವಾ. ಅದಕ್ಕೆ ನಾವೇನ್ ಮಾಡ್ಬೋದು, ಇದನ್ನ N1 ಈಸ್ ಮೋರ್ ಗ್ರೇಟರ್ ದೆನ್ N2 ಅಂತ ಬರ್ಕೋಬಹುದು ಅಲ್ವಾ. ಈ ಪಾಯಿಂಟ್ ನ ಕನ್ಸಿಡರ್ ಮಾಡ್ಬಿಟ್ಟು N2 ತುಂಬಾ ಕ್ವಾಂಟಿಟಿನಲ್ಲಿ ಕಡಿಮೆ ಇದೆ ಅಂತ ಕನ್ಸಿಡರ್ ಮಾಡ್ಬಿಟ್ಟು ಅದನ್ನ ಈ ಡಿನಾಮಿನೇಟರ್ ಅಲ್ಲಿ ಮಾತ್ರ ಅಪ್ಲೈ ಮಾಡಿದ್ರೆ ನಮಗೆ ಏನಾಗುತ್ತೆ, P1 ನಾಟ್ ಮೈನಸ್ P1 ಈಸ್ ಈಕ್ವಲ್ಸ್ ಟು, ಇದನ್ನ ಈ ಪಾಯಿಂಟ್ ನ ಇಲ್ಲಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಕೇವಲ ಡಿನಾಮಿನೇಟರ್ ಅಲ್ಲಿ ನ್ಯೂಮರೇಟರ್ ನ ಹಾಗೆ ಇಟ್ಕೊಳ್ಳಿ, ಜಸ್ಟ್ ಡಿನಾಮಿನೇಟರ್ ಗೆ ಕನ್ಸಿಡರ್ ಮಾಡಿ ಕಡಿಮೆ ಕ್ವಾಂಟಿಟಿನಲ್ಲಿದೆ ಅಂತ. ಸೊ ಇಟ್ ವಿಲ್ ಬಿಕಮ್ N2 ಡಿವೈಡೆಡ್ ಬೈ N1 ಆಗುತ್ತೆ. ಈ N2 ಡಿವೈಡೆಡ್ ಬೈ N1 ನಾವು ಹೇಗೆ ಬರ್ಕೋಬಹುದು, N2 ಅಂದ್ರೆ ಏನು, ವಿ ನೋ ಮೀನ್ಸ್ ನಂಬರ್ ಆಫ್ ಮೋಲ್ಸ್ ನ ನಾವು ಹೇಗೆ ಬರೀಬಹುದು, ವೇಟ್ ಬೈ ಮೋಲಾರ್ ಮಾಸ್ ಅಂತ ಬರ್ಕೋಬಹುದು ಅಲ್ವಾ. ಸೊ ಅದನ್ನ ಇಲ್ಲಿ ಅಪ್ಲೈ ಮಾಡಿ. ಇಲ್ಲಿ N2 ಅಂದ್ರೆ ಏನಾಗುತ್ತೆ, W2 ಡಿವೈಡೆಡ್ ಬೈ M2 ಆಗುತ್ತೆ. ಓಕೆ, ಹಾಗೆ ಡಿವೈಡೆಡ್ ಬೈ N1 ಅಂದ್ರೆ W1 ಡಿವೈಡೆಡ್ ಬೈ M1 ಆಗುತ್ತೆ ಅಲ್ವಾ. ಸೊ ಇದು ಏನಾಗುತ್ತೆ, ಇಲ್ಲಿ ಮೇಲೆ ಬಂದ್ರೆ ನ್ಯೂಮರೇಟರ್ಗೆ ಬಂದ್ರೆ W2
ಡಿವೈಡೆಡ್ ಬೈ m2. ಇಲ್ಲಿ ಮೇಲ್ ಬಂದ್ರೆ ಇದು m1 ಡಿವೈಡೆಡ್ ಬೈ w1 ಆಗುತ್ತೆ. ನಾವು ಫೈನಲ್ ಆಗಿ ಏನು ಕನ್ಕ್ಲೂಡ್ ಮಾಡ್ಬೋದು, ಇಲ್ಲಿ p1 ನಾಟ್ ಮೈನಸ್ p1 ಡಿವೈಡೆಡ್ ಬೈ p1 ನಾಟ್, ದಟ್ ಈಸ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ನ ಈ ಫಾರ್ಮುಲಾ ಅಂತ ಕನ್ಕ್ಲೂಡ್ ಮಾಡ್ಬೋದು. ದಟ್ ಈಸ್ p1 ನಾಟ್ ಮೈನಸ್ p1 ಡಿವೈಡೆಡ್ ಬೈ p1 ನಾಟ್ ಈಕ್ವಲ್ಸ್ ಟು w2 ಇಂಟು m1 ಡಿವೈಡೆಡ್ ಬೈ w1 ಇಂಟು m. ಓಕೆ, ಇಲ್ಲಿ ನೆನ್ಪಿಟ್ಕೊಳ್ಳಿ p1 ನಾಟ್ ಮೈನಸ್ p1 ಇದಿಷ್ಟು. ಓಕೆ, ಇದಿಷ್ಟನ್ನೇ ನೀವೇನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರೆ, ಇದನ್ನ ಈ ಕಡೆ ಕಳಿಸ್ಬಿಟ್ಟು ಇದಷ್ಟೇ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗುತ್ತೆ, ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಆಗುತ್ತೆ. ಒಂದ್ ವೇಳೆ ಇದಿಷ್ಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ, ಓಕೆ, ದಟ್ ಈಸ್ p1 ನಾಟ್ ಮೈನಸ್ p1 ಡಿವೈಡೆಡ್ ಬೈ p1 ನಾಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ವಿಲ್ ಬಿಕಮ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆಗುತ್ತೆ. ಇದಿಷ್ಟು ನೀವೇನಾದ್ರೂ ಕ್ಯಾಲ್ಕುಲೇಟ್ ಮಾಡಿದ್ರೆ, ಓಕೆ, ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆಗುತ್ತೆ. ಮಿಕ್ಕಿರೋದೇನು p1 ನಾಟ್ ಅಲ್ವಾ, ಇಲ್ಲಿ p1 ನಾಟ್ ಅದೇನು ನಮಗೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್, ಹಾಗೆ p1 ಬಂದ್ಬಿಟ್ಟು ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ w1 and w2 are masses and m1 and m2 are the molar masses of the solvent and solute respectively ಅಂತ ಹೇಳ್ತಾರೆ. ಸಿ, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಸೊಲ್ಯೂಷನ್ ಅಲ್ಲಿ x2 ಇದೆ, x1 ಇದೆ, ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ಇದೆ, ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ ಇದೆ, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಇದೆ, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಇದೆ. ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ n1 ಇದೆ ಅಂದ್ರೆ ಏನು, ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ n1 ಇದೆ ಅಂದ್ರೆ, ಓಕೆ, ಇಲ್ಲಿ ನಮಗೆ w1 ಇರುತ್ತೆ, ಹಾಗೆ ಮೋಲಾರ್ ಮಾಸ್ ಆಫ್ 1 ಇರುತ್ತೆ ಸಾಲ್ವೆಂಟ್. n2 ಇದೆ ಅಂದ್ರೆ ಅರ್ಥ ಏನು, ಇಲ್ಲಿ ನಮಗೆ n2 ಇದೆ ಅಂದ್ರೆ ನಮಗೆ ವೇಟ್ ಆಫ್ 2 ಇರುತ್ತೆ, ಹಾಗೆ ಮೋಲಾರ್ ಮಾಸ್ ಆಫ್ 2 ಇರುತ್ತೆ. ಅಂದ್ರೆ ನಮಗೆ ಇಲ್ಲಿ w2 m2 w1 ಹಾಗೆ m1 ಎಲ್ಲ ಇಂಪಾರ್ಟೆಂಟ್. ಅದನ್ನೇ ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿರೋದು. w1 ಅಂದ್ರೆ ನಮಗೆ ಮಾಸ್ ಯಾವ್ದ್ರದ್ದು, ಸಾಲ್ವೆಂಟ್ದು. w2 ಅಂದ್ರೆ ಏನು, ಮಾಸ್ ಯಾವ್ದ್ರದ್ದು, ಸಲ್ಯೂಟ್ದು. m1 ಅಂದ್ರೆ ಮೋಲಾರ್ ಮಾಸ್ ಯಾವ್ದ್ರದ್ದು, ಸಾಲ್ವೆಂಟ್ದು. m2 ಅಂದ್ರೆ ಮೋಲಾರ್ ಮಾಸ್ ಯಾವ್ದ್ರದ್ದು, ಸಲ್ಯೂಟ್ದು. ಈ ಫಾರ್ಮುಲಾ ಬಂದ್ಬಿಟ್ಟು ನಿಮಗೆ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನಿಮಗೆ ಇಲ್ಲಿ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆದ್ರೂ ಕೇಳ್ಬೋದು ಕ್ಯಾಲ್ಕುಲೇಷನ್ ಅಲ್ಲಿ, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಕೇಳ್ಬೋದು, ಅಥವಾ ಪ್ಯೂರ್ ಸಾಲ್ವೆಂಟ್ ಕೇಳ್ಬೋದು, ಪಾರ್ಷಿಯಲ್ ವೇಪರ್ ಪ್ರೆಷರ್ ಕೇಳ್ಬೋದು, ಇಲ್ಲಿ w2 ನಾದ್ರೂ ಕೇಳ್ಬೋದು, ಇಷ್ಟರಲ್ಲಿ ಏನಾದ್ರೂ ಕೇಳ್ಬೋದು ನಿಮಗೆ. ಇದ್ರ ಇನ್ಕ್ಲೂಡಿಂಗ್ ಇಲ್ಲಿ ನಿಮಗೆ ಮೋಲ್ ಫ್ರಾಕ್ಷನ್ ಕೇಳ್ಬೋದು ಕೆಲವೊಂದ್ಸಲ, ಎಷ್ಟಿರ್ಬೋದು ಅಂತ ಹೇಳ್ಬಿಟ್ಟು. ಓಕೆ, ಮೋಲ್ ಫ್ರಾಕ್ಷನ್ಸ್ ಕೇಳ್ಬೋದು ಇಲ್ಲಿ. ಹಾಗೆ ನಿಮಗೆ n1 n2 ಕೇಳ್ಬೋದು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೆ ಇಲ್ಲಿ ಏನ್ ಕೊಟ್ಟಿದ್ದೀನಿ ಟರ್ಮ್ಸ್, ಇದ್ರ ಜೊತೆಗೆ ಇದಿಷ್ಟು ನೀವು ಇದರಿಂದ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ದಿಸ್ ಫಾರ್ಮುಲಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ exam point of view to solve numericals. This is all about relative lowering of vapor pressure. ಇದನ್ನ ನಾವು ಸಾಲ್ವೆಂಟ್ ಅಲ್ಲಿ ಟಾರ್ಗೆಟ್ ಮಾಡ್ತೀವಿ. ಐ ಹೋಪ್ ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಎಲ್ಲಾ ಟಾಪಿಕ್ ಗಳು ತುಂಬಾ ಇಂಪಾರ್ಟೆಂಟ್ ಟು ಸಾಲ್ವ್ ದ ನ್ಯೂಮರಿಕಲ್ಸ್. ಯು ಶುಡ್ ನೋ ದ ಬೇಸಿಕ್ಸ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮಿಕ್ಕಿರೋ ಕೊಲಿಜೇಟಿವ್ ಪ್ರಾಪರ್ಟೀಸ್ ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.